ಕಾಪಾಡು, ಪರಿಶುದ್ಧರಾಗಿ ನಡ್ಕೊಳ್ಳುವಂತೆ ನಮಗೆ ಶಕ್ತಿ ಕೊಡು, ವಾಕ್ಯವನ್ನು ಧ್ಯಾನ ಮಾಡುವಂತೆ ದಿವ್ಯ ಜ್ಞಾನವನ್ನು ಅನುಗ್ರಹಿಸು. ಸ್ವಚ್ಛವಾಗಿ ನಾವು ಇದ್ದು ನಿನ್ನನ್ನು ಕೊಂಡಾಡುತ್ತಾ ಸ್ತೋತ್ರ ಮಾಡುತ್ತಾ ಈ ಭೂಲೋಕದಲ್ಲಿ ಪ್ರಯಾಣ ಮಾಡುವಂತೆ ಸಹಾಯ ಮಾಡು. ಯೇಸುವಿನ ಹೆಸರಲ್ಲಿ ಕೇಳುತ್ತೇವೆ ನಮ್ಮ ತಂದೆ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಸೇವಕರೇ, ಇವತ್ತು 52ನೇ ಅಧ್ಯಾಯ ಯೆರೆಮೀಯನ ಪುಸ್ತಕ, ಯೆರೆಮೀಯನ ಪ್ರವಾದನೆಯ 52ನೇ ಅಧ್ಯಾಯವನ್ನ ನಾವಿವತ್ತು ನೋಡ್ಲಿದ್ದೇವೆ. 52ನೇ ಅಧ್ಯಾಯದಲ್ಲಿ ಕಸ್ತಿಯರು ಯೆರೂಸಲೇಮನ್ನು ಆಕ್ರಮಿಸಿ ಸೂರೆ ಮಾಡಿದ್ದು ಅಂತ ಇದರ ತಲೆಬರಹ ಕೊಡಲ್ಪಟ್ಟಿದೆ. ಚಿದ್ಕೀಯ ಕೊನೆಯ ರಾಜ, ಯೆಹೂದದ ಇಸ್ರಾಯೇಲ್ರ ಕಡೇ ರಾಜರುಗಳಲ್ಲಿ ಚಿದ್ಕೀಯನು ಅರಸನು. 21 ವರ್ಷದವನಾಗಿದ್ದನು. 21. ಇವನು ಯೆರೂಸಲೇಮಿನಲ್ಲಿ 12 ವರ್ಷ ಆಳಿದನು. ಎಷ್ಟು ವರ್ಷ? 12 ವರ್ಷ ಆಳಿರ್ತಾನೆ. ಲಿಬ್ನದ ಯೆರೆಮೀಯನ ಮಗಳು ಆದ ಹಮೋಟಲ್ ಎಂಬಾಕೆಯು ಅವನ ತಾಯಿ. ಇವನು ಯೆಹೋಯಾಕೀಮನಂತೆ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ಯೆಹೋವನು ಯೆರೂಸಲೇಮಿನವರ ಮೇಲೆಯೂ ಬೇರೆ ಎಲ್ಲಾ ಯೆಹೂದ್ಯರ ಮೇಲೆಯೂ ಇದನ್ನೆಲ್ಲ ಬರಮಾಡಿ ಕಡೆಯಲ್ಲಿ ಅವರನ್ನು ತನ್ನ ಸನ್ನಿಧಿಯಿಂದ ತಳ್ಳಿಬಿಡುವಷ್ಟು ರೋಷವುಳ್ಳವನಾದನು. ಇಸ್ರಾಯೇಲ್ ಜನರು ತಮ್ಮ ಜೀವಮಾನ ಕಾಲಗಳಲ್ಲಿ ಅರಸನ ಆಳ್ವಿಕೆಗೆ ಒಳಪಟ್ಟು ದೇವರೇ ಅರಸನಾಗಿದ್ರು. ಮೊದಲು ಸಮುವೇಲನ ಕಾಲದಲ್ಲಿ ನಮ್ಗೆ ಅರಸನ್ ಬೇಕು ಅಂತ ಕೇಳ್ಕೊಂಡು ಅರಸನ ಆಳ್ವಿಕೆಗೆ ಒಳಪಟ್ಟು ನಂತರ ಅವರು ಇಬ್ಬಾಗವಾಗಿ ಮತ್ತು 2 ರಾಜ್ಯಗಳಾಗಿ ಯೆಹೂದ ಮತ್ತು ಇಸ್ರಾಯೇಲ್ ಅಂತಕ್ಕಂಥದ್ದು. ನಂತರ ಅವರು 2 ರಾಜ್ಯಗಳಿಗೂ ಬೇರೆ ಬೇರೆ ಅರಸರನ್ನ ಇಟ್ಕೊಂಡು ಜೀವಿಸ್ತಾ ಬರ್ತಾ ಇರುವಾಗ ಸೌಲ ಆದ್ಮೇಲೆ ದಾವಿದ ಆದ್ಮೇಲೆ ಸೊಲೊಮೋನ, ಇವ್ರ ಕಾಲಗಳಲ್ಲಿ ದೇವರು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ ಇಸ್ರಾಯೇಲ್ರನ್ನ. ಅದಾದ ನಂತರ ಮುಂದೆ ಬರುವಂತ ರಾಜರುಗಳಲ್ಲಿ ಅಷ್ಟೇನೋ ಉತ್ತಮವಾಗಿ ದೇವರನ್ನ ಆರಾಧನೆ ಮಾಡೋದಿಲ್ಲ, ಹಚ್ಕೊಳ್ಳೋದಿಲ್ಲ. ದೇವ್ರ ವಾಕ್ಯ ಪ್ರಕಾರವಾಗಿ ಅವರು ನಡಿದೆ ತಮ್ಮನ್ ತಾವು ಮೋಸಪಡಿಸ್ಕೊಳ್ತಾ, ತಮ್ಮನ್ ತಾವು ಕೆಡಿಸ್ಕೊಳ್ತಾ, ತಮ್ಮನ್ ತಾವು ಅಶುದ್ಧ ಮಾಡ್ಕೊಳ್ತಾ ದೇವರ ಚಿತ್ತಕ್ಕೆ ವಿರೋಧವಾಗಿ ನಡ್ಕೊಂಡು ರಾಜರುಗಳು ಬರುವಂಥದ್ದು, ಜೊತೆಗೆ ಪ್ರಜೆಗಳು ಬರುವಂಥದ್ದನ್ನ ನಾವು ಕಳೆದೆಲ್ಲ ದಿನಮಾನಗಳಲ್ಲಿ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಬೇರೆ ಬೇರೆ ಪುಸ್ತಕಗಳಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ. ಈಗ ಕಡೆಯ ರಾಜರ ಒಂದು ವಿಷಯಗಳನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಕಡೆಯ ರಾಜರುಗಳು ಮನಸ್ಸೆ, ಆಮೋನನು, ಯೋಷಿಯನು, ಯೆಹೋರಾಜನು, ಯೆಹೋಯಾಕೀಮನು, ಯೆಹೋಯಾಕೀನನು, ಚಿದ್ಕೀಯನು, ಇವರೆಲ್ಲ ಕಡೆದಾಗಿ ಬರುವಂತವ್ರು. ಇವ್ರ ಕಾಲದಲ್ಲಿ ಪ್ರವಾಸಿದಂತ ಪ್ರವಾದಿಗಳು ಜಫನ್ಯ, ನಹುಮ, ಯೆರೆಮೀಯ, ಹಬಕ್ಕೂಕ, ಎಜಿಕೇಲ ಇವರೆಲ್ಲರೂ ಬಹಳ ಕಠಿಣವಾಗಿ ಪ್ರವಾದಿಸ್ತಾರೆ. ಏಕೆಂದ್ರೆ ಯೆಹೋವನ ವಾಕ್ಯಗಳನ್ನ, ಯೆಹೋವನ ಮಾತುಗಳನ್ನ ಕೇಳದೆ ಇದ್ದಂತ ಜನರು ತಮ್ಮನ್ನು ತಾವು ಕೆಡ್ಸ್ಕೊಂಡು ದ್ರೋಹಿಗಳಾಗಿ ದೇವರ ಶಾಪಕ್ಕೆ ಗುರಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಇವ್ರದ್ದು ಮುಖ್ಯ ಇನ್ನೊಂದು ಏನಂದ್ರೆ ವಿಗ್ರಹಾರಾಧನೆ ಮಾಡುವಂತ ಚಾಳಿ ಜಾಸ್ತಿ ಆಗ್ಬಿಟ್ಟಿತ್ತು. ವಿಗ್ರಹಾರಾಧನೆ ಮಾಡುವಂಥದ್ದು ಇದು ದೇವರಿಗೆ ಬಹಳಷ್ಟು ಬೇಸರ ತರುವಂತ ಒಂದು ಸಂಗತಿ.
ಯೆಹೋವ ದೇವರಿಗೆ ಅವರು ಆರಾಧಿಸ್ತಿದ್ದಂತೆ ಯೆಹೋವ ದೇವರಿಗೆ ಬಹಳಷ್ಟು ಬೇಸರ, ಬಹಳಷ್ಟು ಮಾಡುವಂಥದ್ದು. ದೇವರು ಸದಾಕಾಲ ಇವರನ್ನು ಕಾಪಾಡ್ತಾ ಇರುವಾಗಲೂ ಕೂಡ. ಹೀಗಿರುವಂತಹ ಸಂದರ್ಭದಲ್ಲಿ ಚಿದ್ಕೀಯನ ಕಾಲದಲ್ಲಿ ದೇವರು, ಇಲ್ಲಿ ಬರೀತದೆ 30ನೇ ವರ್ಷದಲ್ಲಿ, ಯೆಹೋವನು ಯೆರೂಸಲೇಮಿನವರ ಮೇಲೆಯೂ ಬೇರೆ ಎಲ್ಲಾ ಯಹೂದ್ಯರ ಮೇಲೆಯೂ ಇದನ್ನೆಲ್ಲ ಬರಮಾಡಿ ಕಡೆಯಲ್ಲಿ ಅವರನ್ನು ತನ್ನ ಸನ್ನಿಧಿಯಿಂದ ತಳ್ಳಿ ಬಿಡುವಷ್ಟು ರೋಷ ಉಳ್ಳವನಾದನು. ರೋಷ ಬೇರೆ, ಕೋಪ ಬೇರೆ. ತಿಳ್ಕೊಬೇಕು, ರೋಷ ಅಂದ್ರೆ ಬಹಳ ಇದು ಅದು. ಆಗ ಅವನು ಚಿದ್ಕೀಯನ ಆಳಿಕೆಯ 9ನೆಯ ವರ್ಷ 10ನೆಯ ತಿಂಗಳಿನ 10ನೆಯ ದಿನದಲ್ಲಿ ಸರ್ವ ಸೈನ್ಯ ಸಹಿತನಾಗಿ ಯೆರೂಸಲೇಮಿಗೆ ಬಂದು ಅಲ್ಲಿ ಪಾಳೆಯ ಮಾಡಿಕೊಂಡನು. ಆಯ್ತಾ? ಏನೋ ಅರಸನಾದ ನೆಬೂಕದ್ನೆಚ್ಚರನಿಗೆ ವಿರೋಧವಾಗಿ ತಿರುಗಿ ಬಿದ್ದದ್ರಿಂದ, ಈ ಚಿದ್ಕೀಯನ ಬಾಬೆಲ್ ಅರಸನಾದ ನೆಬೂಕದ್ನೆಚ್ಚರನಿಗೆ ತಿರುಗಿ ಬೀಳ್ತಾನೆ. ಅವನು ಚಿದ್ಕೀಯನ ಆಳಿಕೆಯ 9ನೇ ವರ್ಷದ 10ನೇ ತಿಂಗಳ 10ನೇ ದಿನದಲ್ಲಿ ಸರ್ವ ಸೈನ್ಯ ಸಹಿತ ಯೆರೂಸಲೇಮಿಗೆ ಬಂದು ಅಲ್ಲಿ ಪಾಳೆಯ ಮಾಡಿಕೊಂಡು ಅದರ ಸುತ್ತಲೂ ಮಣ್ಣಿನ ದಿಬ್ಬವನ್ನು ಮಾಡಿದ. ಈ ನೆಬೂಕದ್ನೆಚ್ಚರನಿಗೆ ಚಿದ್ಕೀಯ ತಿರುಗಿ ಬೀಳ್ತಾನೆ. ನೆಬೂಕದ್ನೆಚ್ಚರ ತಿರುಗಿ ಬಿದ್ದಾಗ ಅವರು ಕೂಡ ಬಂದು ಯೆರೂಸಲೇಮಿನಲ್ಲಿ ಪಾಳೆಯ ಮಾಡಿಕೊಂಡು ಇರುವಂತದನ್ನ 4ನೇ ವಚನದಲ್ಲಿ ಕಾಣ್ತೇವೆ. ದಿಬ್ಬವನ್ನು ಮಾಡಿ ಚಿದ್ಕೀಯನ ಆಳಿಕೆ 11ನೇ ವರ್ಷದವರೆಗೆ ಅದಕ್ಕೆ ಮುತ್ತಿಗೆಯನ್ನ ಹಾಕಿದನು. ಇಲ್ಲಿ ನಾವು ನೋಡ್ತೇವೆ 11ನೇ ವರ್ಷವರೆಗೂ ಕೂಡ ಅವನು ಮುತ್ತಿಗೆನ ಹಾಕ್ತಾನೆ. ಮುತ್ತಿಗೆ ಹಾಕಿದಾಗ ಘೋರ ಕ್ಷಾಮ ಬರ್ತದೆ. ಎಲ್ಲಿ? ದೆಸೆಯಿಂದ ಪಟ್ಟಣ ಇರುವವರೆಗೆ. ಆಗಿನ ಕಾಲಕ್ಕೆ ಈ ಪಟ್ಟಣದ ಸುತ್ತ ಮುತ್ತಿಗೆ ಹಾಕ್ಬಿಡ್ತಾ ಇದ್ರು. ಪಟ್ಟಣದ ಸುತ್ತ ಕೋಟೆ ಇರ್ತಿತ್ತು. ರಾತ್ರಿ ಅಲ್ಲಿ ಮಲ್ಕೊಳ್ಳೋರವರು, ಮನೆಗಿನ ಎಲ್ಲ ಇರ್ತಿತ್ತು. ಸೈನಿಕರೆಲ್ಲ ಕಾಯ್ತಾ ಇದ್ರು. ಮತ್ತೆ ಬೆಳಿಗ್ಗೆ ಎದ್ದವರು ಹೊಲಗಳಿಗೆಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ರು, ಆಹಾರ ಸಂಪಾದಿಸ್ಕೊಳ್ತಾ ಇದ್ರು. ರಾತ್ರಿ ಸೇಫ್ಟಿಯಾಗಿ ಮನೆಯಲ್ಲಿ ಮಲ್ಕೊಳಕ್ಕೆ ಈ ಕೋಟೆನ ಕಟ್ಕೊಳ್ತಾರೆ. ಈಗಲೂ ಕೂಡ ಕೆಲವು ಊರುಗಳಲ್ಲಿ ಈ ತರ ಕೋಟೆಗಳು ನಾವು ಕಾಣ್ತೀವಿ. ಆದರೆ ಇವರು ಕೋಟೆಗೆ ಆದಾಗ ಕೋಟೆಯಲ್ಲಿ ಎಷ್ಟು ದಿವಸ ಅಂತ ಇರಕ್ಕಾಗುತ್ತೆ? ಒಳಗೆ ಊಟ ಬೇಕಲ್ಲ, ಊಟ, ನೀರು, ಅನ್ನ, ಆಹಾರಗಳು. ಘೋರ ಕ್ಷಾಮದ ದೆಸೆಯಿಂದ ಪಟ್ಟಣದಲ್ಲಿರೋರಿಗೆ ಆಹಾರ ಸಿಕ್ಕಲ್ಲ. ಪಟ್ಟಣಕ್ಕೆ ಮುತ್ತಿಗೆ ಹಾಕಿದ ಕಸ್ತಿಯರು 11ನೇ ವರ್ಷದ 4ನೇ ತಿಂಗಳಿನ 9ನೇ ದಿನದ ಪೌಳಿಗೋಡೆಯಲ್ಲಿ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದ್ದ ಕಸ್ತಿಯರು 11ನೇ ವರ್ಷದ 4ನೇ ತಿಂಗಳ 9ನೇ ದಿವಸದ ಒಂದು ದ್ವಾರವನ್ನು ಮಾಡಿದ್ದರಿಂದ ಒಳಗಿದ್ದ ಎಲ್ಲ ಸೈನಿಕರು ಅದೇ ರಾತ್ರಿ ಅರಸನ ತೋಟದ ಬಳಿಯಲ್ಲಿರುವ ಬಾಗಿಲ ಮೂಲಕ ಪಟ್ಟಣದೊಳಗಿಂದ ಹೊರಟು ಓಡಿ ಹೋಗ್ತಾರೆ. ಆ ಬಾಗಿಲು 2 ಗೋಡೆಗಳ ಮಧ್ಯದಲ್ಲಿ ಇರುತ್ತೆ. ಅವರು ಅರಬಾ ಎಂಬ ತಗ್ಗಿನ ಪ್ರದೇಶದ ಮಾರ್ಗವಾಗಿ ಪಲಾಯನ ಮಾಡ್ತಾರೆ. ಕಸ್ತಿಯರ ಸೈನ್ಯದವರು ಅರಸನನ್ನು ಹಿಂದಟ್ಟಿ ಯೆರೂಸಲೇಮಿನ ಬೈಲಿನಲ್ಲಿ ಹಿಡಿತಾರೆ. ಅರಸನ್ನ ಹಿಡಿದ್ರು ಈ ಕಸ್ತಿಯರು ಚಿದ್ಕೀಯನನ್ನ. ಅಷ್ಟರಲ್ಲಿ ಅವನ ಎಲ್ಲ ಸೈನಿಕರು ಅವನ್ ಬಿಟ್ಟು ಚದರಿ ಹೋಗಿರ್ತಾರೆ. ಅನಂತರ ಕಸ್ತಿಯರು ಅವರನ್ನು ಹಮಾತ್ ಪ್ರದೇಶದ ರಿಬ್ಲದಲ್ಲಿದ್ದ ತಮ್ಮ ಅರಸನ ಬಳಿಗೆ ತೆಗೆದುಕೊಂಡು ಬರ್ತಾರೆ. ಚಿದ್ಕೀಯನ ಅವಾಗ ಅಲ್ಲಿ ಅವನ ಮಕ್ಕಳನ್ನ ಅವನ ಎದುರಲ್ಲಿಯೇ ವಧಿಸುವಂತದ್ದನ್ನ 10ನೇ ವಚನದಲ್ಲಿ ಕಾಣ್ತೀವಿ. ಅವನ ಮಕ್ಕಳನ್ನ ಅವನ ಎದುರಿಗೆ ವಧಿಸ್ಬಿಡ್ತಾರೆ. ಪಾಪ, ಇದು ಬಹಳ ಒಂದು ಭಯಂಕರವಾದಂತ ಸನ್ನಿವೇಶ. ಅರಸರಾಗಿ ಬಾಳ್ದಂತ ವ್ಯಕ್ತಿಗಳು ಈಗ ಮರಣಕ್ಕೆ ಒಳಪಡ್ತಾ ಇದ್ದಾರೆ. ಯಹೂದದ ಎದುರಲ್ಲಿ ವಧಿಸಿ ಯಹೂದದ ಸಕಲ ಸರದಾರರನ್ನು ರಿಬ್ಲದಲ್ಲಿ ಕೊಲ್ಲಿಸ್ತಾನೆ.
ಇದಲ್ಲದೆ ಬಾಬೆಲ್ನ ಅರಸನು ಚಿದ್ಕೀಯನ 2 ಕಣ್ಣುಗಳನ್ನು ಕಿತ್ತು ಬಿಡ್ತಾರೆ. ಈಗ ನೋಡಿ, 2 ಕಣ್ಣುಗಳನ್ನು ಕಿತ್ತು ಬಿಡ್ತಾರೆ. ಆಗಿನ ಕಾಲಕ್ಕೆ ಕೆಲವು ಅಪರಾಧಗಳಿಗೆ ಕೆಲವು ಟೈಮಲ್ಲಿ ಅವನ್ ಬಾಳ್ಬಾರ್ದು, ಬದುಕಬಾರ್ದು, ಅವ್ನು ನೋಡ್ಲೇಬಾರ್ದು ಇನ್ನು ಅಂತ ಹೇಳಿ ಕಣ್ಣುಗಳನ್ನ ಕಿತ್ತು ಬಿಡ್ತಾ ಇದ್ರು. ತುಂಬಾ ಘೋರವಾಗಿ ನಡ್ಕೊಂಡವ್ರನ್ನ ಈ ರೀತಿಯಾಗಿ ಮಾಡ್ತಾ ಇದ್ರು ಅಂತ ನಾವು ನೋಡ್ತೀವಿ. ಸಂಸೋನನ ಕಣ್ಣನ್ನು ಕೂಡ ಫಿಲಿಸ್ಟಿಯರು ಕಿತ್ತು ಬಿಡ್ತಾರೆ. ಹಾಗೆ 2 ಕಣ್ಣು ಕಿತ್ತಾರೆ. ಬೇಡಿ ಹಾಕಿ ಬಾಬೇಲಿಗೆ ತೆಗೆದುಕೊಂಡು ಹೋಗಿ ಅವನು ಜೀವದಿಂದಿರುವವರೆಗೆ ಸೆರೆಯಲ್ಲಿ ಇಟ್ಟನು. ಕೊಲ್ಲಲಿಲ್ಲ. ಹಿಂಸೆ ಕೊಡ್ಬೇಕು ಅನ್ನೋದೊಂದು, ಹಿಂಸೆಗೆ ಗುರಿ ಆಗ್ಬೇಕು ಇವರೆಲ್ಲ ಅಂತಕ್ಕಂಥದ್ದು. ಹೀಗೆ ಚಿದ್ಕೀಯನು ಬಾಬೇಲ್ಗೆ ಸೆರೆ ಒಯ್ದದ್ದು. ಚಿದ್ಕೀಯನನ್ನ ಅರೆಸ್ಟ್ ಮಾಡಿ ಬಾಬೆಲ್ ತಗೊಂಡೋದಂತ ವಿಷಯವನ್ನ ನಾವು ನೋಡ್ಲಿ ಕಾಣ್ತೀವಿ. ಅರಸನಾದ ನೆಬೂಕದ್ನೆಚ್ಚರ. ಇಸ್ರಾಯೇಲ್ಗೆ ದೇವರು ಎಷ್ಟು ಆಶೀರ್ವಾದಗಳನ್ನು ಕೊಟ್ಟರು ಕೂಡ ಸರಿಯಾಗಿ ನಡೆಸಲಿಲ್ಲ, ಸರಿಯಾಗಿ ನಡೀಲಿಲ್ಲ. ರಾಜರುಗಳು ಕೂಡ ಸರಿಯಾಗಿ ನಡ್ಕೊಳ್ದಿಲ್ಲ ದೇವರಿಗೆ. ಅದಕ್ಕೋಸ್ಕರ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವು ಯಾವುದೇ ಒಂದು ದೇವರು ನಮಗೆ ಕೊಟ್ಟರು ಒಂದು ಅಧಿಕಾರನ, ಒಂದು ಲೀಡರ್ಶಿಪ್ನ ಅಥವಾ ಒಂದು ಕೆಲಸ ಯಾವುದೇ ಇರಲಿ, ಲೀಡರ್ಶಿಪ್ ಇರ್ಬೋದು, ಕೆಲಸ ಇರ್ಬೋದು, ಪ್ರತಿಯೊಂದು ದೇವರೇ ಕೊಡೋದು ನಮ್ಗೆ. ದೇವ್ರ ಚಿತ್ತ ಇಲ್ಲದೆ ನಮ್ಗೇನು ಬರಲ್ಲ. ವಿಶೇಷವಾಗಿ ದೇವ್ರ ಮಕ್ಕಳು ಅಂತ ನಾವು ಅನ್ನಿಸ್ಕೊಳ್ಳೋ ಅಂತ ಮಂದಿಗೆ, ಒಬ್ಬರಿಗೆ ಒಂದು ಚರ್ಚ್ ನಡೆಸೋ ಅಂತ ಒಂದು ಅವಕಾಶ ಕೊಟ್ಟಿರ್ತಾರೆ ದೇವರು. ಒಂದು ಸಭೆಯಲ್ಲಿ ಒಬ್ಬ ಹೆಲ್ಡರ್ ಆಗಿರುವಂತ ಅಧಿಕಾರನ ಕೊಟ್ಟಿರ್ತಾರೆ ದೇವರು. ಹೆಲ್ಡರ್ ಆಗಿದ್ಕೊಂಡು ಸೇವೆ ಮಾಡ್ಬೇಕು ಅಂತ. ಒಬ್ರಿಗೆ ಸಂಡೇ ಸ್ಕೂಲ್ ಟೀಚರ್ ಆಗ್ಬೇಕು, ಸಂಡೇ ಸ್ಕೂಲ್ ನಡೆಸ್ಬೇಕು ಅಂತ ಕೊಟ್ಟಿರ್ತಾರೆ. ಒಬ್ರಿಗೆ ವಾರ್ಡನ್ ಆಗಿರ್ಬೇಕು, ನೀನು ಹಾಸ್ಟೆಲ್ ನೋಡ್ಕೋಬೇಕು ನೀಟಾಗಿ ಅಂತ. ಒಬ್ರಿಗೆ ಅಡಿಗೆ ಮಾಡ್ಬೇಕು, ಒಬ್ರಿಗೆ ಡ್ರೈವಿಂಗ್ ಮಾಡ್ಬೇಕು, ಮತ್ತೆ ಇವ್ರ ಮೇಲೆಲ್ಲ ನೋಡ್ಕೊಳಕ್ಕೆ ಒಬ್ರಿಗೆ ಮ್ಯಾನೇಜರ್ ಆಗಿರ್ಬೇಕು, ಅಥವಾ ಮುಖ್ಯಸ್ಥರಾಗಿರ್ಬೇಕು, ಡೈರೆಕ್ಟರ್ ಆಗಿರ್ಬೇಕು, ಸೂಪರ್ಡೆಂಟ್ ಆಗಿರ್ಬೇಕು, ಹೆಡ್ ಮಾಸ್ಟರ್ ಆಗಿರ್ಬೇಕು, HM ಆಗಿರ್ಬೇಕು, ಅದು MLA ಆಗಿರ್ಬೇಕು, MP ಆಗಿರ್ಬೇಕು ಅಂತ ಹೀಗೆ ದೊಡ್ಡದಾಗಿ ನಾವು ನೋಡ್ತೀವಿ. ದೇವರ ಒಂದು ಸೇವೆಯಲ್ಲಿ ಕೂಡ ಈ ತರ ಎಲ್ಲ ಇರ್ತದೆ. ಆದ್ರೆ ಅವರು ಅವರ ಕಾರ್ಯವನ್ನ ಸರಿಯಾಗಿ ನಿಭಾಯಿಸ್ಬೇಕು. ದೇವ್ರ ಹತ್ರ ಕೇಳ್ಕೊಂಡು, ಪ್ರೇಯರ್ ಮಾಡ್ಕೊಂಡು, ದೇವ್ರಿಗೆ ಭಯಪಟ್ಟು ಅವ್ರ ರಾಜ್ಯಭಾರನ ಹೇಗೆ ದಾವಿದ್ ರಾಜ, ಸಲ್ಮಾನ್ ರಾಜ ಅವರೆಲ್ಲ ಮಾಡಿದ್ರು, ಆ ತರ ಅವರು ತಮಗೆ ಕೊಟ್ಟಲ್ಪಟ್ಟಿರುವಂತ ಅಧಿಕಾರ, ತಮಗೆ ಕೊಟ್ಟಲ್ಪಟ್ಟಿರುವ ತಾಲಂತನ್ನು ಉಪಯೋಗಿಸಿ ಒಳ್ಳೆ ಸೇವೆಯನ್ನ ನಾವು ಮಾಡ್ಬೇಕಾಗತ್ತೆ. ಅದು ಬಿಟ್ಟು ನಮ್ಗಿರುವಂತ ನಾಲೆಡ್ಜು, ನಮ್ಗಿರುವಂತ ಯಾವುದೇ ರೀತಿಯಾದಂತ ಒಂದು ಎಬಿಲಿಟಿ ಅಥವಾ ಯಾವುದೇ ನಮ್ಗಿರುವಂತ ಎಲ್ಲದರಲ್ಲಿ ನಾವು ದೇವರ ಸೇವೆಯನ್ನ ಮಾಡ್ಬೇಕು ಮನಸಾರೆ. ಅದು ದೇವ್ರನ್ನ ಕೇಳ್ಕೊಂಡೆ, ದೇವ್ರ ಏನ ಆನ್ಸರ್ ಕೊಡ್ತಾರೋ, ದೇವ್ರ ಏನ್ ಹೇಳ್ತಾರೋ ಅದೇ ಮಾಡ್ಬೇಕು ನಾವು, ಆತನ ಚಿತ್ತ. ಆಮೇಲೆ ನಾವು ನಮ್ಮನ್ನ ಹೆಚ್ಚಿಸ್ಕೊಂಡು ಸೇವೆ ಮಾಡುವಾಗ ಅದರಿಂದ ಬರುವಂತ ಹೊಗಳಿಕೆ, ಅದರಿಂದ ಬರುವಂತ ಇದನ್ನೆಲ್ಲ ನಾವೇ ಇಟ್ಕೋಬಾರ್ದು, ದೇವರಿಗೆ ಸಮರ್ಪಿಸ್ಬೇಕು. ಆಗ ದೇವರಿಗೆ ಮಹಿಮೆ ಆಗ್ಬೇಕು. ನಾವು ಮಾಡೋ ಪ್ರತಿಯೊಂದು ಕಾರ್ಯಗಳಲ್ಲಿ ದೇವರಿಗೆ ಮಹಿಮೆ ಆಗ್ಬೇಕು, ನಮ್ಮ ಹೆಸರೇ ಬರಬಾರ್ದು. ಇಲ್ಲಿ ಬಹಳ ರೋಷಗೊಂಡ್ತಾರೆ ಅಂತ ಹೇಳ್ತಾರೆ ದೇವರು. ಯಾಕೆ ರೋಷಗೊಂಡ್ರು ಅಂದ್ರೆ, ಅವರ ಲೀಡರ್ಶಿಪ್ ಇರ್ಬೋದು, ಅವರ ಒಂದು ಜನರು ನಡವಳಿಕೆ ಮಾಡುವಾಗ ಅವ್ರು ತಿದ್ದಿದೆ ಇರ್ಬೋದು, ಅವ್ರ ತಪ್ಪುಗಳನ್ನ ಇವರು ಸರಿಪಡಿಸದೇ ಇರ್ಬೋದು, ಅಥವಾ ದೇವರ ವಾಕ್ಯವನ್ನ ಓದಲಿಕ್ಕೆ ಸಮಯ ಮಾಡ್ಕೊಡದೆ ಇರ್ಬೋದು, ದೇವರ ವಾಕ್ಯವನ್ನ ದೇವರು ಹೇಳ್ದಂಗೆ ಕೇಳದೆ ಇರತಕ್ಕಂಥ ಸಂದರ್ಭದಲ್ಲಿ ದೇವರು ನಮ್ಮ ಮೇಲೆ ರೋಷಗೊಳ್ತಾರೆ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂತ ವೇಳೆಯಲ್ಲಿ ದೇವರು ನಮ್ಮ ಮೇಲೆ ರೋಷಗೊಳ್ತಾರೆ. ಅದರಿಂದ ವಿಶೇಷವಾಗಿ ಮಿನಿಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರು, ಇದು ಒಂದು ಮಿನಿಸ್ಟ್ರಿ, ಚಿದ್ಕೀಯನಿಗೆ ದೇವರು ಕೊಟ್ಟಿದ್ದಂಥದ್ದು. ದೇವರು ತನ್ನ ಮಕ್ಕಳೆಲ್ಲ ನೋಡ್ಕೊಳ್ಬೇಕಂತ. ಆದ್ರೆ ಅವನು ಸರಿಯಾಗಿ ನೋಡ್ಕೊಳ್ಳದೆ ತನ್ನಗೆ ತಾನೇ ಅತಿಯಾಗಿ ತನ್ನನ್ನೇ ತಾನೇ ಅವನು ನೆಗ್ಲೆಕ್ಟ್ ಮಾಡಿ ಸೇವೆನ ಅವನು ಈ ರೀತಿಯಾದಂಥ ಒಂದು ರೋಷಾಗ್ನಿಗೆ ಗುರಿಯಾಗುವಂಥವನಾಗಿದ್ದಾನೆ. ಆದ್ರಿಂದ ನೀವು ಕೂಡ ದೇವರ ಸೇವೆಯಲ್ಲಿ ಇರುವಂಥವ್ರು
ಭಯಭಕ್ತಿಯಿಂದ ಇವನ್ನೆಲ್ಲ ನೆನೆಸ್ಕೊಂಡು ದೇವರಿಗೆ ವಿಧೇಯರಾಗಿ ನಮ್ಮ ತನುಮನ ದನಗಳನ್ನ ಆತನಿಗೆ ಒಪ್ಪಿಸ್ಬೇಕು ಅನ್ನುವಂಥದ್ದನ್ನ ನಾವು ಇದರಲ್ಲಿ ತಿಳ್ಕೊಳ್ಬಹುದು. ಒಂದ್ ವೇಳೆ ನಾವು ಈ ರೀತಿ ಎಲ್ಲ 12ನೇ ವಚನ ನೋಡ್ತೀವಿ. 5ನೇ ತಿಂಗಳಿನ 10ನೇ ದಿನದಲ್ಲಿ, ಅಂದರೆ ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನ ಆಳಿಕೆ 19ನೇ ವರ್ಷದಲ್ಲಿ, ಬಾಬೆಲಿನ ಅರಸನ ಸೇವಕನು ಕಾವಲ ದಂಡಿನ ಅಧಿಪತಿಯೂ ಆಗಿದ್ದ ನೆಬೋರಾಜನೆಂಬುವನು ಯೆರೂಸಲೇಮಿಗೆ ಬಂದು ಅವನು ಆಲಯವನ್ನು, ಅರಮನೆಯನ್ನು, ಯೆರೂಸಲೇಮಿನ ಎಲ್ಲಾ ದೊಡ್ಡ ಮನೆಗಳನ್ನು ಸುಟ್ಟು ಬಿಡ್ತಾ ಇದ್ದಾನೆ. ಯೆರೂಸಲೇಮಿನ ಆಲಯ ಎಲ್ಲ ಸುಟ್ಟೋಯ್ತಲ್ಲವಾ, ಸೊಲೊಮೋನ್ ರಾಜ ಕಟ್ಟಿಸಿದಂತ ಆಲಯಗಳು. ಆ ವಿಷಯವನ್ನ ಇಲ್ಲಿ ನೋಡ್ತೀವಿ. 5ನೇ ತಿಂಗಳಿನ 10ನೇ ದಿನದಲ್ಲಿ, ಅಂದರೆ ಬಾಬೆಲಿನ ಅರಸನಾದ ಯೆಹೋರಾಜನ ನೆಬೂಕದ್ನೆಚ್ಚರನ ಆಳಿಕೆ 19ನೇ ವರ್ಷದಲ್ಲಿ, ಬಾಬೆಲಿನ ಅರಸನ ಸೇವಕನು ಕಾವಲು ದಂಡಿನ ಅಧಿಪತಿಯಾಗಿದ್ದ ನೆಬೂಜರದಾನನೆಂಬುವನು ಯೆರೂಸಲೇಮಿಗೆ ಬಂದು ಯೆಹೋವನ ಆಲಯವನ್ನು, ಅರಮನೆಯನ್ನು, ಯೆರೂಸಲೇಮಿನ ಎಲ್ಲ ದೊಡ್ಡ ಮನೆಗಳನ್ನು ಸುಟ್ಟು ಬಿಡ್ತಾ ಇದ್ದಾರೆ. ಎಲ್ಲ ದೊಡ್ಡ ಮನೆ ಅಂದ್ರೆ ಎಲ್ಲ ಆಫೀಸರ್ಸ್ ಮನೆಗಳು, ದೊಡ್ಡ ಮನೆ ಅಂದ್ರೆ ಮುಖ್ಯಸ್ಥರ ಮನೆಗಳು. ಆಲಯವನ್ನು ಸುಟ್ಟು ಬಿಟ್ಟ. ಅವನ ಜೊತೆಯಲ್ಲಿ ಬಂದಿದ್ದ ಕಸ್ದಿಯರು ಸೈನ್ಯದವರು ಯೆರೂಸಲೇಮಿನ ಸುತ್ತ ಗೋಡೆಗಳನ್ನು ಕೆಡವಿದರು. ಯೆರೂಸಲೇಮಿನ ಸುತ್ತು ಗೋಡೆಗಳನ್ನು ಕೆಡವಿದರು. ಕಾವಲ ದಂಡಿನ ಅಧಿಪತಿಯಾದ ನೆಬೋರಾಜನು ಕೇವಲ ಆ ಊರಿನಲ್ಲಿ ದರಿದ್ರರಲ್ಲಿ ಅನೇಕರನ್ನ, ಪಟ್ಟಣದಲ್ಲಿ ಉಳಿದವರನ್ನ, ಮೊದಲೇ ಬಾಬೆಲಿನ ಅರಸನ ಮೊರೆ ಹೊಕ್ಕವರನ್ನ, ಅಂದ್ರೆ ಬಾಬೆಲಿನ ಅರಸನಿಗೆ ಫೇವರೇಟ್ ಆಗಿದ್ದಂಥ ವ್ಯಕ್ತಿಗಳನ್ನ, ಬೇರೆ ಎಲ್ಲಾ ಜನರನ್ನು ಸೆರೆ ಒಯ್ದನು. ಹೊಲಗಳನ್ನು, ದ್ರಾಕ್ಷಿ ತೋಟಗಳನ್ನು ವ್ಯವಸಾಯ ಮಾಡುವುದಕ್ಕಾಗಿ ದೇಶದ ಜನರಲ್ಲಿ ಕೇವಲ ದರಿದ್ರರನ್ನ ಮಾತ್ರ ಅಲ್ಲಿ ಬಿಟ್ಟು ಬಿಡ್ತಾ ಇದ್ದಾರೆ. ಅದ್ ನೋಡ್ಕೊಳಕ್ಕೆ ಅಂತ ಸ್ವಲ್ಪ ದರಿದ್ರನ್ನ, ಬಹಳ ದರಿದ್ರ ಅಂದ್ರೆ ನಿಮಗೆ ಗೊತ್ತು, ಬಹಳ ಕೆಳಮಟ್ಟದವರು, ಏನು ಇಲ್ದೇದವರು. ಕಸ್ದಿಯರು ಯೆಹೋವನ ಆಲಯದ ಬಳಿಯಲ್ಲಿದ್ದ ತಾಮ್ರದ ಕಂಬಗಳನ್ನು, ಈಗ ಆಲಯದಲ್ಲಿದ್ದಂಥ ವಸ್ತುಗಳನ್ನ ಯಾವ ರೀತಿ ತಗೊಂಡು ಹೋಗ್ತಾರೆ ಅನ್ನೋದನ್ನ ನಾವು ನೋಡೋಣ. ದೇವರ ಆಲಯದಲ್ಲಿದ್ದಂಥವುದನ್ನ, ತಾಮ್ರದ ಕಂಬಗಳನ್ನು ನೋಡಿ, ಪೀಠಗಳನ್ನು, ಸಮುದ್ರವೆನಿಸಿಕೊಂಡ ಪಾತ್ರೆಯನ್ನು ಒಡೆದು ಅವುಗಳ ಎಲ್ಲ ತಾಮ್ರವನ್ನು ಯೆಹೋವನ ಆಲಯದ ಸೇವೆಗಾಗಿ ಉಪಯೋಗಿಸುತ್ತಿದ್ದ ಬೋಗಣಿ, ಸಲಿಕಿ, ಕತ್ತರಿ, ಬಟ್ಟಲು, ಧೂಪಾರತಿ ಮೊದಲಾದ ತಾಮ್ರದ ಸಾಮಾನುಗಳನ್ನು ಬಾಬೆಲಿಗೆ ತೆಗೆದುಕೊಂಡು ಹೋಗ್ತಾರೆ. ಕಾವಲು ದಂಡಿನ ಅಧಿಪತಿಯು ಬೆಳ್ಳಿ ಬಂಗಾರದ ಪಂಚ ಪಾತ್ರೆ, ಅಗ್ಗಿಷ್ಟಿಕೆಗೆ, ಬಟ್ಟಲು, ಬೋಗುಣಿ, ದೀಪಸ್ತಂಭ, ಧೂಪಾರತಿ, ತಾಂಬಾಣ ಮೊದಲಾದವುಗಳನ್ನು ತೆಗೆದುಕೊಂಡು ಅರಸನಾದ ಸೊಲೊಮೋನನು ಯೆಹೋವನ ಆಲಯಕ್ಕೋಸ್ಕರ ಮಾಡಿಸಿದ 2 ಕಂಬಗಳು, ಸಮುದ್ರವೆನಿಸಿಕೊಂಡ ಪಾತ್ರೆ, ಪೀಠಗಳನ್ನು ಹೊರುವ 12 ತಾಮ್ರದ ಹೋರಿಗಳು, ಇವುಗಳಿಗೆ ಲೆಕ್ಕವಿಲ್ಲದಷ್ಟು ತಾಮ್ರ ಇತ್ತು, ಖರ್ಚಾಗಿತ್ತು, ಲೆಕ್ಕನೇ ಇಲ್ಲ ಅಂತ ಕಂಬ ಆಯ್ತು. ಮತ್ತೆ 2 ಕಂಬಗಳು ಎಂಥವುಗಳೆಂದರೆ, ಮೊದಲನೆಯ ಕಂಬವು 18 ಮೊಳ ಎತ್ತರವಿದ್ದು ಅದರ ಸುತ್ತಳತೆ 12 ಮೊಳ. ಸುತ್ತಳತೆ 12 ಮೊಳ ಅಂದ್ರೆ ನಿಮ್ಗೆ ಅರ್ಥ ಆಯ್ತದ? ದೊಡ್ಡದಾಗಿ ಒಂದು ಆಲದ ಮರ ಇರ್ತದೆ ನೋಡು, ಆ ರೀತಿ. ಅದು ಹೊತ್ತು 4 ಬೆರಳು ದಪ್ಪವಾಗಿತ್ತು. ಅದರ ಒಳ್ಳು 4 ಬೆರಳು ದಪ್ಪವಾಗಿತ್ತು. ಕಂಬದ ಮೇಲೆ 5 ಮೊಳ ಎತ್ತರದ ಒಂದು ತಾಮ್ರದ ಕುಂಭ ಇತ್ತು. ಕುಂಭದ ಮೇಲೆ ಸುತ್ತಲೂ ತಾಮ್ರದ ಜಾಲರಿಯ ದಾಳಿಂಬೆ ಹಣ್ಣುಗಳು ಇದ್ದವು. 2ನೆಯ ಕಂಬವು ದಾಳಿಂಬೆ ಹಣ್ಣುಗಳಿಂದ ಅಲಂಕಾರವಾಗಿ ಹಾಗೆಯೇ ಇತ್ತು. 4 ಪಕ್ಕಗಳಲ್ಲಿ 96 ದಾಳಿಂಬೆ ಹಣ್ಣುಗಳಿದ್ದವು. ಜಾಲರಿಯ ಮೇಲೆ ಸುತ್ತಲೂ ಒಟ್ಟಾಗಿ 100 ದಾಳಿಂಬೆ ಹಣ್ಣುಗಳಿದ್ದವು. ಕಾವಲು ದಂಡಿನ ಅಧಿಪತಿಯಾದ ನೆಬೂಜರದಾನನು ಹಿಡಿದುಕೊಂಡು ಹೋದ ಜನರಲ್ಲಿ ಮಹಾಯಾಜಕನಾದ ಸೆರಾಯನು ಕೂಡ ಇದ್ರು. ಹೀಗೆ
ಚಪ್ಪನ್ಯರು, ಯಾಜಕನಾದ ಚಪ್ಪನ್ಯನು, 3 ಮಂದಿ ದ್ವಾರಪಾಲಕರು, ಸೈನ್ಯ ಎಲ್ಲ, ಕಂಚುಕಿ ಪಟ್ಟಣದ ಅರಸನ ಆಗದಲ್ಲಿ 7 ಮಂದಿ ಮಂತ್ರಿಗಳು, ಯುದ್ಧಕ್ಕೆ ಹೋಗತಕ್ಕರ ಪಟ್ಟಿ ಮಾಡುವ ಸೇನಾಧಿಪತಿಯ ಲೇಖಕನು, 60 ರೈತರು ಇದ್ದರು. ಅವರು ಇವರನ್ನೆಲ್ಲ ತೆಗೆದುಕೊಂಡು ಹೋಗಿ ಹಮಾತ್ ಪ್ರದೇಶ ಬಾಬಿಲಿನ ಅರಸನಿಗೆ ಒಪ್ಪಿಸಲು ಅವರು ಇವರನ್ನು ಅಲ್ಲಿಯೇ ಕೊಲ್ಲಿಸಿದನು. ಹೀಗೆ ಯೆಹೂದ್ಯರು ಸೆರೆಯಾಗಿ ತಮ್ಮ ದೇಶವನ್ನು ಬಿಟ್ಟು ಹೋಗಬೇಕಾಯಿತು. ನೆಬೂಕದ್ನೆಚ್ಚರನು ಸೆರೆ ಒಯ್ದವರ ಲೆಕ್ಕವು ಹೀಗಿದೆ. ಅವನು ತನ್ನ ಆಳಿಕೆಯ 7ನೇ ವರ್ಷದಲ್ಲಿ 3023 ಮಂದಿ ಯೆಹೂದ್ಯರನ್ನು ಸೆರೆ ಒಯ್ದನು. 18ನೇ ವರ್ಷದಲ್ಲಿ 832 ಜನರನ್ನು ಯೆರೂಸಲೇಮಿನಲ್ಲಿ ಸೆರೆ ಒಯ್ದನು. ನೆಬೂಕದ್ನೆಚ್ಚರನ ಆಳಿಕೆಯ 20 ವರ್ಷದಲ್ಲಿ ಕಾವಲು ದಂಡಿನ ಅಧಿಪತಿಯಾದ ನೆಬೂಕದ್ನೆಚ್ಚರನು 700 ಮಂದಿ ಎಲ್ಲ ಲೆಕ್ಕ ನಾವು ನೋಡ್ತೀವಿ. ಸೆರೆಯಾದವರು ಒಟ್ಟಾಗಿ 4600 ಜನ. ಇಷ್ಟು ಜನ ತಗೊಂಡೋಗ್ಬಿಡ್ತಾರೆ. ಇದರಲ್ಲಿ ನೋಡ್ತೀವಿ ನಾವು ದೇವಾಲಯ ದೇವಸ್ವಾಮಿ ದೇವರು ಯೆಹೋವ ದೇವರು ಈ ಸಲ್ಮೋನ್ ರಾಜನಿಗೆ ಹೇಳಿರ್ತಾರೆ, ದೇವಾಲಯ ಪ್ರತಿಷ್ಠೆ ಮಾಡುವಾಗ, ನೀವು ನಮ್ಗೆ ಸರಿಯಾಗಿ ನಡ್ಕೊಂಡ್ರೆ ಈ ದೇವಾಲಯದಿಂದ ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡ್ತೀನಿ, ನಡ್ಕೊಳ್ಳಿಲ್ಲ ಅಂದ್ರೆ ನಾನು ತಳ್ಳಿಬಿಡ್ತೀನಿ ಅಂತ. ಆ ಥರನೇ ಈಗ ಅವ್ರು ನಡ್ಕೊಂಡಿಲ್ಲ. ಹಾಗಾಗಿ ಅವ್ರು ನಡತೆ ಭಾಳ ದೇವ್ರ ಪ್ರೀತಿ ಮಾಡ್ತಾರೆ. ಅವ್ರು ಮಾಡೋ ವಸ್ತುಗಳನ್ನ ದೇವಾಲಯವನ್ನಲ್ಲ. ಕೊನೆಗೆ ಏನ್ ಮಾಡ್ತಾರೆ, ಆ ಪರಿಶುದ್ಧ ದೇವಾಲಯದಲ್ಲಿ ದೇವರನ್ನ ಆರಾಧಿಸ್ಕೊಂಡು ಇವರು ಪರಿಶುದ್ಧರಾಗಿ ನಡೆಯೋದ ಕಾರಣ ದೇವಾಲಯವನ್ನೇ ಅವರು ಅಲ್ಲಿಂದ ಹೊರಟೋಗ್ತಾರೆ. ದೇವಾಲಯ ಲೂಟಿ ಆಗೋಗುತ್ತೆ. ದೇವಾಲಯದ ಎಲ್ಲ ವಸ್ತುಗಳು ಪರಿಶುದ್ಧವಾಗಿದೆ ಅಂತ ಎನ್ಸ್ಕೊಂಡಿದಂತ ಎಲ್ಲ ವಸ್ತುಗಳನ್ನ ಆತನ ತೆಗೆದುಕೊಂಡು ಹೊರಟೋಗ್ತಾನೆ. ಮತ್ತೆ ಆ ಪರಿಶುದ್ಧ ಯಾಜಕರಂತ ಯಾರಿರ್ತಾರೆ, ಲೇವಿಯರಂತ ಯಾರಿರ್ತಾರೆ, ಅವರು ಕೂಡ ಪರಿಶುದ್ಧರಾಗಿರೋದಿಲ್ಲ. ಅವ್ರನ್ನು ಕೂಡ ಹೋಗಿ ಕೊಂದು ಬಿಡ್ತಾರೆ. ಈ ಪರಿಸ್ಥಿತಿಗೆ ನಾವು ಒಳಗಾಗುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ ದೇವರನ್ನು ಬಿಟ್ರೆ. ಆದ್ರಿಂದ ಯೆಹೋಯಾಕೀನನ ಬಿಡುಗಡೆ. ಯೆಹೋಯಾಕೀನನು ಕೂಡ ಅಲ್ಲಿ ರಾಜನೇ, ಅವನು ಕೂಡ ತಗೊಂಡೋಗಿರ್ತಾರೆ. ಅವನನ್ನ ಕೂಡ ಬಿಡುಗಡೆ ಹೊಂದುವಂಥದ್ದು 31ರಿಂದ 34. ಬಿಡುಗಡೆ ಹೊಂದ್ರು ಆ ಅರಸನ ಸನಿಹದಲ್ಲಿ ಅವನು ಸಾಯೋ ತನಕ ಇದ್ದು ಊಟ ಗೀಟ ಮಾಡ್ಕೊಂಡು ಅವನು ಚೆನ್ನಾಗಿ ಇರ್ತಾನೆ ಅನ್ನೋದನ್ನು ಕೂಡ 31ರಿಂದ 34. ಕರ್ತನಲ್ಲಿ ಪ್ರೀತಿ ಒಳ್ಳೆ 2 ವಿಷಯಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಳ್ಳುವಂಥದ್ದು. ಒಂದನೇದಾಗಿ 52ನೇ ವರ್ಷದಿಂದ 52ನೇ ಅಧ್ಯಾಯದ 1ರಿಂದ 11 ತನಕ ನೋಡುವಾಗ ನಾವು ಮಾಡುವಂತಹ ಕೆಲಸ ಕಾರ್ಯಗಳನ್ನ ದೇವರು ನಮಗೆ ಒಪ್ಪಿಸಿದಂಥವುಗಳನ್ನ ಸರಿಯಾಗಿ ನಾವು ನಿಭಾಯಿಸಿ ದೇವರ ಹತ್ರ ಕೇಳ್ಕೊಂಡು ಎಲ್ಲ ಮಹಿಮೆಯನ್ನ ದೇವರಿಗೆ ಸಲ್ಲಿಸಿ ದೇವರಿಗೆ ನಾವು ಕನವನ್ನು ತಂದು ಆತನ ಮಕ್ಕಳನ್ನ ಆತನ ಸೈನ್ಯವನ್ನು ನಡೆಸುವಂತ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಾವು ಸರಿಯಾಗಿ ನಿಭಾಯಿಸ್ಬೇಕು. ಸರಿಯಾಗಿ ನಿಭಾಯಿಸಲಿಲ್ಲ, ನಮ್ಮ ಹೊಟ್ಟೆಗಾಗಿ ಅಥವಾ ಏನೋ ಒಂದು ಸುಖಕ್ಕಾಗಿ ಸೌಖಕ್ಕಾಗಿ ಸೋಕಿ ಮಾಡ್ಕೊಂಡು ನಾವು ದೇವ್ರ ಸೇವನೆ ಮಾಡ್ಕೊಂಡು ಇದನ್ನು ಮಾಡ್ಕೊಂಡಿದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಈ ರೀತಿಯಾದಂತ ಒಂದು ಸನ್ನಿವೇಶ ಬರ್ತದೆ. ಮತ್ತೆ ಎರಡನೇದಾಗಿ ನಾವು ದೇವರ ವಸ್ತುಗಳನ್ನ ದೇವರ ಕಾರ್ಯಗಳನ್ನ ಬರೀ ವಸ್ತುಗಳನ್ನೇ ಬರೀ ಚರ್ಚ್ ಕಟ್ಟೋದು ಅಥವಾ ಚರ್ಚಲ್ಲಿ ಏನೋ ಒಂದು ವಸ್ತು ಒಂದು ಅಲಂಕಾರ ಇಂಥವೇ ಮಾಡ್ಕೊಂಡು ಬಹಳ ಭಯಭಕ್ತಿಯಿಂದ ಬಿಟ್ಟು ನಾವು ಭಕ್ತಿಯನ್ನ ತೋರಿಸ್ತೇವೆ, ದೇವರಿಗೆ ಆರಾಧನೆ ಮಾಡಿದೆ, ದೇವರಿಗೆ ವಿಧೇಯರಾಗದೆ ಇರುವಾಗ ಏನಾಗ್ತದೆ, ದೇವರು ಎಲ್ಲ ನಮ್ಮ ವಸ್ತುಗಳನ್ನೆಲ್ಲ ಕಿತ್ಕೊಂಡ್ಬಿಡ್ತಾರೆ. ರಿಟರ್ನ್ ನಾವು ಕಟ್ಟಿದ್ದು ಎಲ್ಲ ನಾವು ಮಾಡಿದ್ದು ಎಲ್ಲ ಕೂಡ ವ್ಯರ್ಥ ಆಗ್ತದೆ. ಅವ್ರಿಗೆ ದೇವ್ರಿಗೆ ಏನಾಗುತ್ತೆ ಅಂತಂದ್ರೆ, ದೇವ್ರ ವಾಕ್ಯದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನನಗೆ ಯಜ್ಞವೂ ಬೇಡ ಕರುಣೆಯೇ ಬೇಕು ಅಂತ ಹೇಳ್ತಾರೆ ವಚನ. ನಿಮಗೆ ಗೊತ್ತಿದೆ, ಯಜ್ಞವೂ ಬೇಡ ಕರುಣೆಯೇ ಬೇಕು. ಮತ್ತು ನನಗೆ ದೇವ ಭಕ್ತಿ ಇಷ್ಟ, ಯಜ್ಞ ಹೋಮಗಳಿಗಿಂತ ನನಗೆ ದೇವ ಭಕ್ತಿ ಇಷ್ಟ, ನನಗೆ ನೀನು ನಡ್ಕೊಳ್ಳೋದು ಇಷ್ಟ ಅಂತ ಹೇಳಿದ್ರೆ. ಅದರಿಂದ ಚೆನ್ನಾಗಿ ತಿಳ್ಕೊಬೇಕು ವಿಷಯ. ಯೇಸು ಸ್ವಾಮಿಗೆ ನಾವೇನ್ ಮಾಡ್ತೀವಿ, ನಾವೆಲ್ಲ ಕೊಡ್ತೀವಿ, ಅದು ಒಂದು ಕಡೆ. ಇನ್ನೊಂದು ಕಡೆ ಅಂದ್ರೆ ಏನಂದ್ರೆ, ಅದಕ್ಕಿಂತ 2ರಷ್ಟು ಭಕ್ತಿಯನ್ನ, ಧ್ಯಾನವನ್ನ, ಅಥವಾ ದೇವರಿಗೆ ಮರ್ಯಾದೆಯನ್ನ, ಅಥವಾ ದೇವರಿಗೆ ನಡ್ಕೊಳ್ಳುವಂಥದ್ದು, ದೇವರಿಗೆ ಪ್ರಿಯವಾಗಿರುವಂಥದ್ದು ಕಾರ್ಯಗಳನ್ನ ಮಾಡುವಂಥದ್ದು, ಯಥಾರ್ಥವಾಗಿ ನಮ್ಮ ಹೃದಯದಲ್ಲಿ ದೇವರನ್ನ ಮಾಡ್ಬೇಕು. ಇಲ್ಲ ಅಂದ್ರೆ ದೇವರು ನಮ್ಮನ್ನು ತಳ್ಳಿ ಬಿಡ್ತಾರೆ, ಅಥವಾ ನಮ್ಮ ಕಾರ್ಯಗಳನ್ನ ತಳ್ಳಿ ಬಿಡ್ತಾರೆ, ನಮ್ಮ ಎಲ್ಲ ವಿಷಯಗಳನ್ನ ತಳ್ಳಿ ಬಿಡ್ತಾರೆ ಎಂಬ ಅದನ್ನ ನಾವು ನೆನಪಲ್ಲಿ ಇಟ್ಟುಕೊಳ್ಬೇಕು. ಸೊ ಹೀಗಾಗಿ ಇಸ್ರಾಯೇಲ್ ಮತ್ತು ಯೆಹೂದ ರಾಜ್ಯದ ಪತನವಾಗುವಂಥದ್ದನ್ನ ಈ ಒಂದು ಕಾರ್ಯದಲ್ಲಿ ನಾವು ಇವತ್ತು ನೋಡಿದ್ದೇವೆ. ದೇವರ ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥಿಸ್ಕೊಳ್ಳೋಣ. ಸರ್ವಶಕ್ತರಾದ ಯೆಹೋವ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ಎಬ್ಬಿಸಿ ಮಾತನಾಡಿದ್ರಿ, ಅದಕ್ಕೋಸ್ಕರ ಈ ನೀವು ಮಾತನಾಡಿದ ವಾಕ್ಯಗಳ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ಈ ದಿವಸ ಪ್ರಾರಂಭ ಮಾಡುವಾಗಲೂ
ಸಾಯಂಕಾಲದವರೆಗೂ ಈ ದಿವಸ ಏನೇನು ಪ್ಲಾನ್ ಮಾಡಿದಾರೋ ಎಲ್ಲರೂ ನಿನ್ನ ಚಿತ್ತದ ಪ್ರಕಾರವೇ ಅದಿರಲಿ. ನಿನಗೆ ಮಹಿಮೆ ಆಗಲಿ ಸ್ವಾಮಿ. ನಮಗೆ ಬೇಕಾದ ಸರ್ವಸ್ವವನ್ನು ದಯಪಾಲಿಸಿ ನಡೆಸ್ತಾ ಬರ್ತಾ ಇರುವುದಕ್ಕಾಗಿ ಸ್ತೋತ್ರ. ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಅದೆಲ್ಲ ಪರಿಹಾರ ಮಾಡೋ ಕೃಪೆಯನ್ನು ತುಂಬಿಸು, ಬಲಪಡಿಸು. ನಮ್ಮ ಕಲ್ವಾರಿ ಚಾಪಲನ್ನು ಅದರಲ್ಲಿ ನಡೆಯುವಂತೆ ಎಲ್ಲ ಸೇವೆಯನ್ನು ನೀನು ಆಶೀರ್ವದಿಸು. ಯೇಸುವಿನ ಹೆಸರಲ್ಲಿ ಕೇಳುತ್ತೇವೆ ನಮ್ಮ ತಂದೆಯೇ, ಆಮೇನ್.